ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಪ್ಪಾಜಿ ಫಾರ್ಮ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಪ್ಪ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ಯೂರ್ ನಾಟಿ ಕೋಳಿಯಲ್ಲೇ ಸಾಧನೆಯನ್ನು ಕಂಡ ಒಬ್ಬ ಹಳ್ಳಿಯ ಸಾಧಕನನ್ನು ತೋರಿಸಲಿಕ್ಕೆ ಹೊರಟಿದ್ದೇನೆ. ಅವರು ಕೂಡ ನಮ್ಮ ಲೋಕಲ್ನ ಹಳ್ಳಿಯವರಾಗಿರೋದ್ರಿಂದ ಕಾಂಟ್ಯಾಕ್ಟ್ನ ಮಾಡಿ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಮೊದಲ ಫೇಸ್ ಕ್ಯಾಮ್ ವಿಡಿಯೋ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ನಾನು ಒಬ್ಬ ಪ್ರೊಫೆಷ್ನಲ್ ಕಂಟೆಂಟ್ ಕ್ರಿಯೇಟರ್ ಅಲ್ಲ. ಸೊ ಹಂಗೋ ಹಿಂಗೋ ಮಾಡಿ ಪ್ಯೂರ್ ನಾಟಿ ಕೋಳಿ ಬಗ್ಗೆ ನಿಮಗೆ ಸ್ವಲ್ಪ ಅಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅನ್ನೋದು ನನ್ನೊಂದು ಇಂಟೆನ್ಷನು. ಸೊ ಇವಾಗ ಒಂದು 12 ಗಂಟೆ ಆಗಿದೆ. 3 ಗಂಟೆ 4 ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳಿದ್ದೀನಿ. ಬನ್ನಿ ಅವ್ರ ಹತ್ರನೇ ಹೋಗಿ ಕೇಳೋಣ ಏನಂತ ಮಾತಾಡ್ತಾರೆ. ಭಾರಿ ಗಟ್ಟಿ ಆಗ್ಬಿಟ್ಟದಂಗೆ ಅಂದ್ರೆ ಇಡ್ರಿ. ಈಗ ಎಷ್ಟು ಮರಿಗಳಿದೆ? 600. ಬಲ್ಪ್ಗಳನ್ನ ಎಷ್ಟು ಇದು ಬಿಟ್ರಣ ಇಲ್ಲಿ? ನಾವು ಒಂದು ಅಷ್ಟೇ, ಒಂದು ಇದಿಷ್ಟಕ್ಕೆ ಅಷ್ಟೇ. ನನಗೆ ಕಸುಬ್ ಗೊತ್ತಾಗಿರೋದ್ರಲ್ಲಿ ಮೇಂಟೈನ್ ಮಾಡ್ಕೊತೀನಿ. ಕಸುಬ್ ಗೊತ್ತಿಲ್ದಿದ್ದವ್ರ ಸ್ವಲ್ಪ ಕಾವು ಮಾಡ್ಕೋಬೇಕು ಅಷ್ಟೇ. ಪ್ಯೂರ್ ನಾಟಿ ಒಟ್ಟಿನಲ್ಲಿ ಬ್ರೀಡ್ ಏನು ಸಮಸ್ಯೆ ಇಲ್ಲ. ಬ್ರೀಡ್ ಏನು ಸಮಸ್ಯೆ ಇಲ್ಲ. ಇದು ಪ್ರೀ ಸ್ಟಾರ್ಟ್ರಾ? ಹಾಂ. ಅಂದ್ರೆ ಫೀಡ್ ಹಾಕಕ್ಕೆ ಯಾವ್ದು ಸಪ್ರೇಟ್ ಆಗಿ ಮಡಿಕೊಂಡಿಲ್ಲ. 3 ಡ್ರಾಪ್ ನಾವು ಇಷ್ಟು ಹಾಕೋದು. 3 ಡ್ರಾಪ್ ಹಾಕಿದಾಗ ಈ ಬೇರೆ ಮೇವು ಡಬ್ಬಿಗಳವ ಅವಾಗ ಹಾಕ್ತೀವಿ. ಈಗ ಮಾರೋದು ಹೆಂಗ್ ಮಾಡ್ತಾರೆ ಇದು ನೀವು? ನಾವು ಮಾರೋದು ಅಂದ್ರೆ ನಾನು ತಿಂಗಳು ಬರೀ ಇಲ್ಲಿಗೆ ಬಂತಕಂದ್ರ ಇಲ್ಲಿಗೆ ಬಂತಕಂದ್ರ ಕಾಂಟ್ಯಾಕ್ಟ್ ಹೆಂಗೆ? ಈಗ ನೀವು ಒಬ್ರು ಹೇಳ್ತಿದ್ದಾರೆ ಯಾರಿಗಾರು ಬೇರೆಯವ್ರಗ ಕಂಪ್ನಿಯವ್ರು ಒಂದು 50-100 ರೂಪಾಯಿ ಬರ್ತಾರಲ್ಲ ಅವ್ರು ಕೊಡ್ಬೋದು. ತಿಂಗಳು ಬರೀ 150 ರೂಪಾಯಿ. 150 ಮಾಡ್ಬೋದು. 700 ಮರಿ ತಗತಾವನಿ. ಎಷ್ಟು ಬ್ಯಾಗ್ ಬೇಕಾದ್ರು ನನಗ? 3 ಡ್ರಾಪ್ ಗಂಟ ಒಂದು ಹೆಚ್ಚು ಕ್ರಮ 5-6 ಸಾಕು. 5-6 ಸಾಕು. ಆಮೇಲೆ ಜಾಸ್ತಿ ಇದ್ದಾವ. ಆಮೇಲೆ ನಮ್ಮ ನಾನು A to Z ಮಾಡಮ್ಮ ಅಂತ, ಮೊಟ್ಟಗೂ ಮಾಡಮ್ಮ ಅಂತ, ಮರಿಗೂ ಮಾಡಮ್ಮ ಅಂತ, ದೊಡ್ಡಕ್ಕೂ ಮಾಡಮ್ಮ ಅಂತ. ಮೊಟ್ಟಕ್ಕೆ ಮಾಡ್ಬೋದು ಬೇಕಾದ್ರೆ ಒಳ್ಳೆ ಇನ್ಕಮ್ ಇರುತ್ತೆ. ನಾವು ತಿಂಗಳು ಮರಿನಾಗ ಕೊಡ್ಬಿಡ್ತೀನಿ ನಮ್ಮ ಯಾವಾಗಲೂ. ತಿಂಗಳು ಮರಿನೇ ಸೇಲ್ ಆಗೋಯ್ತಾ ಅಂದ್ರೆ ಭಾರಿ ಇದು ಕಡೆ ನಿಂತಮ್ಮ. ಅದ್ರ ಗುಂಪು ಕಟ್ಕೋಬಾರ್ದು. ಈಗ ಎಷ್ಟು ಸೋತಾಗಿದಾವ ಇಲ್ಲಿವರೆಗೂ? ಇಷ್ಟೇ 600 ರೂಪಾಯಿ 5 ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ ಕಣ. ವ್ಯಾಕ್ಸಿನೇಷನ್ ಹೆಂಗೆ ಆಗ್ತಾರೆ? ಅದೇ ಕಣ್ಣಿಗೆ ಚುಟ್ಟಿಸ್ಬೇಕು. ನೀವು ಮಡಗಿದಾರೆ? ಮನೇಲಿ ಮಡಗಿನಿ. ಇದು ಬೆರೆಸ್ಕೊಳ್ಳೋದು 3ನೇ ಡ್ರಾಪ್. ಯಾವ್ಯಾವ ವ್ಯಾಕ್ಸಿನೇಷನ್ ಯಾವ್ದು ಗೊತ್ತಾ? ಅವರೇ ಕೊಡ್ತಾರ ನಿಮ್ಗೆ. ಅದೇನೋ ತರ ಕೆಲಸಗಳಾಗಿಲ್ಲ. ಮರಿಗಳು ಬೇಕು ಅಂತ ಹೇಳಿದ್ರ ಅಣ್ಣ, ಯಾರ 1 ತಿಂಗಳು ಮರಿ ಯಾರ ಕೇಳ್ಕ ಬಂದ್ರ ನಂಬರ್ ಹಾಕಿರ್ತೀನಿ, ಫೋನ್ ಮಾಡಿದ್ರೆ ಕೊಟ್ಟು ಕಳ್ಸಿ. ಈಗ 600 ಮರಿಗ ಒಂದು 30 ದಿನಕ್ಕೆ ಎಷ್ಟಾದ? ಎಷ್ಟು ಬೇಗ ಇಡೋದು? 600ಕ್ಕೆ 1 ಡ್ರಾಪ್ಗ 1.5 ಚೀಲ ಬೇಕು. 1.5 ಚೀಲ? 1.5 ಚೀಲ ಬೇಕು ನಿಮ್ಗೆ. 700 1 ಡ್ರಾಪ್ಗ? 1 ಡ್ರಾಪ್ಗೆ 7 ದಿನ. ನಂದೊಂದು 2 ತಿರೋಗದ. ಈಗ ತಕೊಂಬಂದಿನಿ. ಇದು 3ನೇದು. ಇದು ಹಾಕಲ್ಲ ನಾನು. ಆ ದೊಡ್ಡ ಕೋಳಿ ಗಾಳಿ ತಕೊಂಬಂದಿನಿ ಒಂದ್ ದಿವಸ. ಇನ್ನು ಅಲ್ಲಿ ಚೇಂಜ್ ಮಾಡಿದ್ಮ್ಯಾಗ ಇದು ಮಾಡ್ಕೊಳ್ಳೋದು. ಮೇಂಟೈನ್ ಮಾಡ್ಕೊಂಡಿದ್ದೀನಿ. ನೀವು ಹೊಸ ಮಾಡೋರು ಸ್ವಲ್ಪ ಶಿಸ್ತಾಗ 2 ಇದ್ರು ಮೇಂಟೈನ್ ಆಯ್ತದ ಹಾಕಿ ವ್ಯವಹಾರ ಮಾಡ್ಬೇಕು. ನನ್ಗ ಆ ಲೆಕ್ಕದಲ್ಲಿ ನಿಮ್ಗೆ ಯಾರು ಪ್ರಾಬ್ಲಮ್ ಬಂದ್ರು ಹೇಳ್ತೀನಿ. ನನ್ ಕೈಲಿ ಹೇಳಕ್ಕಾಗಲ್ಲ ಅಂದಾಗ ನಿಮ್ಗೆ ಆಫೀಸ್ಗೆ ಫೋನ್ ಮಾಡಿ ಎಲ್ಲಾ ಡೀಟೇಲ್ಸ್ ಅವ್ರು ಹೇಳ್ಬೇಕು. ನಿಮ್ಗ ಹೇಳ್ಕೊಡ್ತಾರೆ. ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಅವ್ರೊಬ್ಬ ರೈತರ ಹತ್ರ ಕೇಳ್ಕೋಬೇಕಂದ್ರೆ ಎಲ್ಲ ಗೊತ್ತಾಗದು. ನಾನಾಗುನೇ ಅಲ್ಲಿಂದ ಹೇಳಾರ ಅಂತ ತಿಳ್ಕೊಂಡಿದ್ದಿ. ನಮ್ ತಪ್ಪ ಅವ್ರು ಹೇಳ್ ಕಳಿಸ್ತಾರ. ಮಾದೇಶೆಟ್ಟಿ ಹಂಚೋಳಿ ಅಂತ ಕಡೆ ಹೇಳ್ತಾರ. ಆಗ ನಮ್ಮ ಮನೆಗೆ ಬೇಕಾದಷ್ಟು ಜನ ಬಂದ್ರ ಬೇಗ ತಿಂಗಳು ಒಂದೊಂದು ಬ್ಯಾಚ್ ಕರ್ಸ್ಕೊಂಡ್ರೆ ಹತ್ರ ನೀವು? 3 ತಿಂಗಳು ಬೇರೆ ಅವ್ರಿಗೆ 4 ಬ್ಯಾಚು. ನಂದು 6 ಬ್ಯಾಚ್ ಆಯ್ತಾ. ನಂದು ಸಣ್ಣವನೇ ಕೊಡ್ಬಿಡ್ತೀನಿ ಅಲ್ಲ. ಅದರಿಂದ ಒಟ್ನಲ್ಲಿ ಇದು ಮರಿಲ ಮಾರೋದ್ರಲ್ಲೂ ಲಾಭ ಅದ ನಿಮ್ ಒಟ್ನಲ್ಲಿ. ಹಂಗಾರ ನಾನು ಕಂಟಿನ್ಯೂ ಮಾಡ್ಬೇಕು ಅಂದ್ರೆ 1-2 ಬ್ಯಾಚ್ ತರಿಸ್ಕೋಬೇಕಾಯ್ತಂಗಂದ್ರೆ 700. ನೀವು 700 ಕೋಳಿಲಿಯ ಈಗ ದೊಡ್ಡದಾಗ ಸೆಟ್ ಹೊಂದಿದ್ದಾರೆ. ನೀವು 700 ಕೋಳಿಲಿಯ ಪಳಗಿಸಿ ಅದ ಯಾವರ ಕಾಣ್ಬೇಕು. ಆದ್ರೆ ಜಮೀನ್ ಪೂರ್ತಿ ಫೆನ್ಸ್ ಹಾಕ್ಬಿಡಮ್ಮ ಅಂತ, ಗ್ರೀನ್ ಬಲ್ ಹಾಕ್ಬಿಟ್ಟು ಅಲ್ಲೇ ಮೇಯಿಸ್ಬೇಕು ಅಂತ ನಾನು. ಹಾಗಾದ್ರೆ ರಾತ್ರಿ ನಂಗೆ ಮಾತ್ರ ಫೀಡ್ ಹಾಕ್ಲೇಬೇಕು. ರಾತ್ರಿ ಫೀಡ್ ಹಾಕ್ಲೇಬೇಕು. ಇಂಜನಾಗ 6 ಗಂಟೆನಾಗ ಎಲ್ಲರೂ ಮೇಲಿಬೇಕು. ಮಾಮೂಲಿ ಜೋಳ ಇವೆಲ್ಲ ಹಾಕಕ್ಕಾಗಲ್ಲ. ಹಾಕ್ಬೋದು. ಮಿಲ್ ಹೊಡಸಿ
ಇದೊಂದ್ ಮೂಟ ತಕ್ಕಣದು ಅದೊಂದ್ 2 ಮೂಟ ಬೆರ್ಸಿ ಸ್ವಲ್ಪ ಸೈಜ್ ಆದಾಗ ನಾನು ಹೆಂಗಳಪ್ಪ ಅಂದ್ರ ಈ ಫೀಡ್ನೆ ಬಿಟ್ಬಿಡು ಅಂತ ಹೇಳ್ತಾರ ಮನ್ಲಿ ಒಂದ್ 2 ತಿಂಗ ನೋಡ್ಕ ಅದಾದ್ಮೇಲೆ ಬರೀ ಜೋಳ ರಾಗಿ ಅದನ್ನೇ ಹಾಕುವಂತವ್ರ ಅದ್ ಬೇಡ ಹೊಸ್ದಾಗ ಮಾಡಕ್ಕಾಗಲ್ಲ ಹೊಸ್ದಾಗ ನಿಮ್ಗೆ ಗೊತ್ತಾಗಲ್ಲ ಒಂದು ಬ್ಯಾಚ್ ನೀವು ಅಮ್ಮಮ್ಮ ಅಂದ್ರ ಈಗ 3 ಬ್ಯಾಚ್ ಗಂಟ 7 ಕೋಳಿಗೆ ಒಂದ್ 6 ಬ್ಯಾಗ್ ಅವನಪ್ಪ ಅದ್ರಲ್ಲಿ ಒಂದ್ ಬ್ಯಾಗ್ ಬಿಕ್ಕಳ್ಳೆ 6 ಬ್ಯಾಗ್ ಹೇಳ್ತೀನಿ 6 ಬ್ಯಾಗ್ಲಿ ಬಲ್ಲಾಗ ಸ್ವಲ್ಪ ಸೈಜ್ ಆಗಿ ಒಂದ್ ಮೀಡಿಯಂ ಆಗಿ ಬಂತು ಆ ಮೀಡಿಯಂ ಆಗಿ ಬಂದಾಗ ಅದಕ್ಕೋಸಿ ಮೇವು ಗಿವ್ ಹಾಕೊಂಡು ಅದಾಗ ಮೇಯ್ದೆ ಅನ್ಬಿಟ್ಟು ಈಚೆಗೆ ಬಿಟ್ಟು ಅದ್ ಮೇವು ಹಾಕಿ ಬಲ್ಲಾಗ ಒಂದ್ 10 ಮೂಟ ಈ ಮೇವು ತರ್ಸೋದು ಜೋಳ ರಾಗಿ ನೆಲ್ಲವಿ ಮಿಲ್ ನೋಡಸಿ 2 ಬೆರ್ಕ ಮಾಡಿ ಇದ್ ಮಾಡೋದು ಮಿಲ್ ಒಟ್ಟಿಗೆ ಯಾವ್ದೇ ಮಾಡಿದ್ರು ಮಿಕ್ಸ್ ಮಾಡಿ 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 ಹಾಕ್ಬಿಡ್ಬೋದು. ಇದು ಇಲ್ಲಿ ಎಷ್ಟು ಎಕರೆ ಇದೆ ನಿಮ್ದು? ಇದೊಂದು ಅರ್ಧ ಎಕರೆ ಬ್ಯಾಚ್ಗ ಅಮ್ಮಮ್ಮ ಅಂದ್ರಂಗ 30,000 ಸಿಗ್ಬೋದು 30-35,000 ಸಿಗ್ಬೋದು ವರ್ಷಕ್ಕೆಲ್ಲ ಬ್ಯಾಚ್ಗ ಒಂದ್ 4-6 ಬ್ಯಾಚ್ ಮಾಡ್ತಿದ್ರೆ ಹೆಂಗಾರ ನೀವು ಇನ್ನು 1 ವಾರ ದಾಟುತ್ತ ಅಲ್ಲಿ ವಾಸನ ಉಡ್ಸಕ್ಕಾಗಲ್ಲ ಇದ್ರಲ್ಲಿ ಒಬ್ರ ಮಾಡ್ತೀವಿ ಅವ್ರಗ ನಾವು ಜಾಸ್ತಿ ಹೇಳ್ಬೋದು ಹೇಳ್ಬಾರ್ದು ಹೌದು ಒಂದ್ ಬ್ಯಾಚ್ ಇದು ಪಿಕ ಒಂದ್ ಸತ ತಗೋರು ಯಾರು ಎಲ್ಲರಿಗೂ ಹೇಳ್ತಾವ್ನಿ ಒಬ್ರ ತಗೊಳ್ತಾ ಇದೆ ಇಲ್ಲಿ ನೀರು ಡೌನ್ ಆಗ್ಬಿಟ್ಟಾವ ಈಗ ನೀರು ಡೌನ್ ಆಗ್ಬಿಟ್ರೆ ಇದಾಗಲ್ವಲ್ಲ ಇದ್ರಲ್ಲೇ ಸಾಕು ಈ ದೊಡ್ಡ ಮಿಷಿನ್ ಆದ್ರೂ ಸಾಕು ನಿಮ್ಮ ಹತ್ರ ದೊಡ್ಡ ಮಿಷಿನ್ ಬೇಕು ಹೌದು ನಾವು ಇದ್ರಲ್ಲೇ ಮಾಡ್ಕೊತೀನಿ ನಮ್ದು ಚಿಕ್ಕ ತಗೋದಲ್ಲ ಅದರಿಂದ ಇದ್ರಲ್ಲೇ ಮಾಡ್ಕೊತೀನಿ ಒಳ್ಳೆ ಗೊಬ್ಬರ ಒಟ್ಟ ಜಮೀನ್ಗೆ ಇದು ಅಂದೆಲ್ಲ 30 ಹೊಟ್ಟೆ ಬರ್ಬಿಯ ನಮ್ಗೆ ಕಸುಬ್ ಗೊತ್ತಾಗಿದ್ದಕ್ಕ ಹೊಸ್ತಾಗ್ ಮಾಡೋರು ಆಗಲ್ಲ ಸ್ವಲ್ಪ ಕಲಿಬೇಕು ಅವ್ರು 7 ಬ್ಯಾಚ್ ಬೇಯಿಸಿದಾಗ ಅವ್ರು ಮೇಂಟೈನ್ ಆಗೋಯ್ತಾ 7 ಬ್ಯಾಚ್ ತಕ್ಕೊಂಡೋಗಿ ಕೊಟ್ಟು ಮಾರಿ ತಂದು ಇದಾಗ್ಬಿಟ್ರ ಅವ್ರ ಪೈನ ಮೇಂಟೈನ್ ಆಗೋಯ್ತಾ ನಿಮ್ ಮನೆಯವ್ರ ಮಾತು ಕೇಳ್ರ 7 ತಿಂಗಳು 8 ತಿಂಗಳು ಆಯ್ತದ ಮೊಟ್ಟ ಬರದೇ 7 ತಿಂಗಳು 8 ತಿಂಗಳು ಆಯ್ತದ ಅವ್ರದ್ದು ಏನೂ ಇಲ್ಲ ಕಾಸಿಲ್ದೇ ಬರೋದು ಉಳ್ತಾ ಇದ್ದೇವರ ಹೇಳ್ತಾರ ಅವರು ನಮ್ಗ ಬೆಳ ಕಾಣ್ಬೇಕಲ್ಲ ಫಸಲ್ ಮಾಡಿದ್ಮೇಲೆ ಬೆಳ ಕಾಣ್ದೆ ಯಾಕೆ ನಾವು ಆತೇನೆ ಫಸ್ಟ್ನೇದು ಲೇಟ್ ಆಯ್ತು ಅಷ್ಟೇ ನೆಕ್ಸ್ಟ್ ಬರಬಾರದಕ್ಕೆಲ್ಲ ಸರಿ ಐತವ ಏನೀಗ ನಂಗ ಮೊಟ್ಟ ಮಾರ್ಕೆಟ್ ಅದ ಅದು ಇದು ಎಲ್ಲ ಮಾರ್ಕೆಟ್ ಅದ ಕಣ ಅಂದಾಗ ಅದ ನೀನೆ ಸ್ವಂತ ಹೋಗೋ ಸೈಲ್ ಮಾಡ್ಕೋಬೇಕು ಈ ಬ್ಯಾರ್ಯಾರು 50 ಕೆಜಿ ತುಂಬ್ತಾರ 20 ಕೆಜಿ ತುಂಬ್ತಾರ ಆ ಲೆಕ್ಕಕ್ಕೂ ಹಾಕಿಲ್ಲ ನೀನು ಸ್ವಂತವಾಗಿ ರೇಖೆಗಳು ಹಿಡಿದು ಒಂದ್ 50 ಕೆಜಿ 20 ಕೆಜಿ ತಳ್ತಾ ಇರ್ಬೇಕು ಮಾರ್ಕೆಟ್ ಗಿಟ್ಟಿ ತಕ್ಕಪ್ಪ ಅನ್ನೋದಾರ ದಪ್ಪ ಸಣ್ಣ ಅನ್ನಕಿಲ್ಲ ಸುಮಾರು ತೂಕ ಇಲ್ಲ ಪೀಸ್ ಲೆಕ್ಕದಲ್ಲಿ ಕೇಳಿದ್ರು ಪೀಸ್ ಲೆಕ್ಕದಲ್ಲಿ ಬುಟ್ಟ ಇರ್ಬೇಕು ಪೀಸ್ ಲೆಕ್ಕ ಹೆಂಗ್ ಕೊಟ್ರೆ ಒಂದ್ ಕೋಳಿಯಲ್ಲಿ ಈಗ ನಾನು 150 ಕೊಡ್ತೀನಿ ಸಣ್ಣ ಮರಿನಿ ಸುಮಾರು ಆಗಾದಾಗ 200 ಕೊಡ್ತೀನಿ ಆ ಲೆಕ್ಕ ಈಗ ಇಲ್ಲರ ಒಳಗಿರೋದ ಎಷ್ಟು ಕೊಟ್ರೆ ಒಳಗಿರೋ ಇದಕ್ಕೆ ಕೆಜಿ ಒಮ್ಮಗೆ ಹೋಲ್ಸೇಲ್ ತುಂಬ್ಕೊಡವು ಮಾರ್ಕೆಟ್ ರೇಟ್ ಕೆಜಿಗೆ 250 ಅಂದ್ರೆ ಒಂದ್ ಕೋಳಿಗೆ ಒಂದ್ 400 ಈಗ 260 230 50 ಕೆಜಿ ಇತ್ತು ಒಂದ್ 20 ಕೆಜಿ ತಕೊಂಡು ಹೋಗೋಣ ದೋಸೆ ಅದ 270 ಒಂದ್ 170 ರೂಪಾಯಿ ಈಗ ಡೌನ್ ಈಗ ಅನ್ಬಿಟ್ಟು 260 ತುಂಬ್ತಾರೆ ಒಂದ್ ಕೆಜಿಗ ಕೋಳಿ ಹೆಂಗಾರ ಒಂದ್ 400 ಬತ್ತಾ 400-500 ಬರಲ್ವಾ ಅಷ್ಟೇ ಅಲ್ಲ 1.5 ಕೆಜಿ ಒಟ್ನ ಒಂದ್ 20 ದಿನ ಬ್ರೂಡಿಂಗ್ ಕರೆಕ್ಟ್ ಕೊಡ್ಬೇಕಲ್ಲ ನಿಮ್ಗ 20 ದಿನ ಗ್ಯಾರಂಟಿ ವೆರಿ ಆಕ್ಟಿವ್ ಆಗವ ಇಲ್ಲಿ ಒಟ್ಟ ನಾಟಿ ಕೋಳಿಗಳು ಜಾಸ್ತಿ ಸಾಯಲ್ಲ ಅದೊಂದು ಸೂಪರ್ ಆಗದ ಮಾತ್ರ ಚೆನ್ನಾಗದ ಕಂಡ್ರೆ ಒಂಥರ ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಪ್ಯೂರ್ ನಾಟಿ ಕೋಳಿಯ ಸಾಗಾಣಿಕೆಯನ್ನು ಮಾಡ್ತಿದ್ದ ಒಬ್ಬ ಸಾಧಕ ರೈತರನ್ನ ನೋಡಿದ್ದೇವೆ. ಸುಮಾರು 10 ವರ್ಷಗಳಿಂದನೂ ಕೂಡ ಪ್ಯೂರ್ ನಾಟಿ ಕೋಳಿ ಸಾಗಾಣಿಕೆಯನ್ನು ಮಾಡಿ ಆದಾಯವನ್ನು ಗಳಿಸಿದ್ದಾರೆ. ಸೊ ಇದರಲ್ಲಿ ನನ್ನ ಮೇನ್ ಇಂಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ರೀತಿಯಿಂದ ಫಿಲ್ಟರ್ ಇಲ್ಲದೆ ನಮ್ಮ ಹಳ್ಳಿ ಭಾಷೆಯಲ್ಲಿ ನಿಮಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸುವಂಥದ್ದು ನನ್ನ ಪ್ರಯತ್ನವಾಗಿರ್ತದೆ. ಸೊ ನಿಮ್ಗೆ ಏನಾದರೂ ತಿಂಗಳ ಮರಿ ಬೇಕಾಗಿದ್ದರೆ ಈ ರೈತರ ನಂಬರ್ನ ಹಾಕಿರ್ತೀನಿ, ಏನಾದರೂ ಬೇಕಾದಂತಲ್ಲಿ ಕಾಂಟ್ಯಾಕ್ಟ್ನ ಮಾಡ್ಬೋದು. ಇದಲ್ದೇ ಅಥವಾ 2 ತಿಂಗಳು ಅಥವಾ 2.5 ತಿಂಗಳು ಮರಿಗಳು ಬೇಕಾಗಿದ್ದರೆ ಈಗಾಗಲೇ ನನ್ನ ಸ್ನೇಹಿತರೊಬ್ಬರು TNR ಶಿವಪುರದಲ್ಲಿ ಮರಿಯನ್ನು ಸೇಲ್ ಮಾಡ್ತಾ ಇದ್ದಾರೆ. ಇಫ್ ಯು ವಾಂಟ್ ಟು ಇಂಟ್ರೆಸ್ಟ್ ಟು ಬೈ,
ಅವ್ರ ಕಾಂಟ್ಯಾಕ್ಟ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ನ ಮಾಡಿ ಮರಿಗಳನ್ನ ತಗೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಇದಕ್ಕಿಂತ ಹೆಚ್ಚಿನವಾದಂಥ ಇನ್ಫಾರ್ಮೇಷನ್ ಕೊಡುವಂಥ ಜವಾಬ್ದಾರಿ ನಂದು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.